ವತಿಯಿಂದ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪಾದಯಾತ್ರೆಯ ಮೂಲಕ ತಾಲೂಕು ಆಡಳಿತ ಸೌಧಕ್ಕೆ ನೂರಾರು ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅನಿಲ್ ಬಡಿಗೇರ ಅವರಿಗೆ ಮನವಿ ಸಲ್ಲಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ವಿವಿಧ ಬೇಡಿಕೆಗಳಾದ 2025ರಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದಂತೆ 10,000 ಮಾಸಿಕ ಹಣ ನೀಡುವುದು, ಕೇಂದ್ರ ಸರ್ಕಾರದ ಕೃಷಿ ಕಾರ್ಮಿಕ ಅಧಿಕಾರ ನೀತಿ ವಿರೋಧಿಸಿ ಪ್ರತಿಭಟನೆ, ರಾಜ್ಯದಲ್ಲಿ 4 ಲೇಬರ್ ಕೋಡ್ ಜಾರಿಗೆ ತರದಂತೆ ಹಾಗೂ ರಾಜ್ಯದ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ನೌಕರರ ಸ್ಥಾನಮಾನ ನೀಡುವುದು ಇನ್ನು ಹಲವಾರು ಬೇಡಿಕೆಗಳಿಗೆ ಆಗ್ರಹಿಸುತ್ತಾ ಎಸಿ ಅವರ ಮುಖಾಂತರ ಸಿಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ವರದಿ ಮುತ್ತು ಮಹೇಶ್ವಾಡ್ಗಿ, ಬಾಗಲಕೋಟೆ. ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು ಕಾರ್ಮಿಕರೆಂದು ಪರಿಗಣಿಸಿ ಅವರಿಗೆ ಒಂದು ವೇತನವನ್ನು ನಿಗದಿಗೊಳಿಸಿ ಸರ್ಕಾರದಲ್ಲಿ ಅವರನ್ನು ಸರ್ಕಾರಿ ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಬೇಕು. ಪಿಂಚಣಿ ಹಾಗೂ ಇನ್ನಿತರ ಸೌಕರ್ಯಗಳನ್ನು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು. ಸರ್ಕಾರ 12 ತಾಸು ಮಹಿಳೆಯರನ್ನು ದುಡಿಸಿಕೊಂಡರು, ಅವರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ. ಆ ಭದ್ರತೆಯನ್ನು ಕೊಡುವಂತ ಸರ್ಕಾರ ನಮಗೆ ಏನು ಕೊಡ್ತಾ ಇಲ್ಲ. ನಮ್ಮ ಆಶಾ ಕಾರ್ಯಕರ್ತರಿಗೆ ಮಾನ್ಯ ಜನವರಿ ತಿಂಗಳಲ್ಲಿ ಹೋದ ವರ್ಷ ಸ್ಟ್ರೈಕ್ ಮಾಡಿ ನಾವು 10,000 ರೂಪಾಯಿ ಫಿಕ್ಸ್ ಪೇಮೆಂಟ್ ಅನ್ನು ಕೇಳಿದ್ರು. ಇನ್ನೂವರೆಗೆ ಸರ್ಕಾರ ನಮಗ ಆ ಉತ್ತರವನ್ನು ಕೊಟ್ಟಿಲ್ಲ. ಅದ್ರ ಜೊತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಾಕಷ್ಟು ಹೋರಾಟಗಳನ್ನು ಮಾಡಿ ಅವರು ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿದರು. ಒಂದು ಪರ್ಮನೆಂಟ್ ಅಥವಾ ಈ ಒಂದು ಡಿ ಗ್ರೂಪ್ ನೌಕರರಂತ ಪರಿಗಣಿಸಿ ನಮ್ಮ ಒಂದು ಆದೇಶವನ್ನು ಸರ್ಕಾರ ಬಿಡ್ತಾ ಇಲ್ಲ.